ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇಲ್ಲಿ ಏನು ಬರುತ್ತೆ ಕೇಳೋಣ. ಇಲ್ಲಿ ಎಸ್ ಅಂತ ಬರ್ತಾ ಇದೆ, ಮತ್ತೊಂದು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅನ್ನೋದಿದೆ. ಇಲ್ಲಿ ಮತ್ತೆ ಎಸ್ ಅಂತಾನೆ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನಿದೆ. ಐ ವಾಂಟ್ ಟು ಸ್ಪೆಂಡ್ ಮೈ ಹೋಲ್ ಲೈಫ್ ವಿತ್ ಯು. ಬಾಟಮ್ನಲ್ಲಿ ಐ ಲೆಫ್ಟ್ ಯು ಟು ಮೇಕ್ ಯು ರಿಯಲೈಸ್ ಮೈ ಇಂಪಾರ್ಟೆನ್ಸ್ ಹಾಗೆ ಹೇಳ್ತಾ ಇದ್ದಾರೆ. ಅವ್ರ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕು, ಸಂತೋಷವಾಗಿರಬೇಕು ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ಮನಸ್ಸು ಎಸ್ ಎಸ್ ಅಂತ ಹೇಳ್ತಾ ಇದೆ. ಅದಕ್ಕೆ ದೇವ್ರ ಹೆಲ್ಪ್ ಕೇಳ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಅವರು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ, ಯೂನಿವರ್ಸ್ನ ಹೆಲ್ಪ್ ಕೇಳ್ತಾ ಇದ್ದಾರೆ. ಹೇಗಾದರೂ ಸರಿ ಈ ಒಂದು ಕನೆಕ್ಷನ್ ಸಕ್ಸಸ್ ಆಗಲಿ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಸುಮಾರು ದಿವಸದಿಂದ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ಇಲ್ಲೊಂದು ಗ್ಯಾಪ್ ಇದೆ, ಸ್ಪೇಸ್ ಕಾಣ್ತಾ ಇದೆ. ಇಲ್ಲಿ ನೀವು ಅವರನ್ನ ನೆಗ್ಲೆಕ್ಟ್ ಮಾಡ್ತಾ ಇರಬಹುದು, ಅಥವಾ ಏನೋ ಕ್ಲಾರಿಟಿ ಕೊಡ್ತಾ ಇಲ್ಲದೆ ಇರಬಹುದು. ಹಾಗಾಗಿ ಈಗ ಸೈಲೆಂಟ್ ಆಗಿದ್ದಾರೆ, ನಿಮ್ಮ ಹತ್ರ ಹೆಚ್ಚು ಮಾತಾಡ್ತಾ ಇಲ್ಲ. ಆದರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋ ಆಸೆ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕ್ಲಾರಿಟಿ ತಗೋಣ. ಏನಿದೆ ಇಲ್ಲಿ ಹೆರಫೆಂಟ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಏನೋ ಸಿಟ್ಟಿದೆ. ಹಾಗೆ 3 ಆಫ್ ಕಪ್ಸ್ ಇದೆ, ಹಾಗೆ 3 ಆಫ್ ಸಾರ್ಟ್ಸ್ ಇದೆ. ಬಾಟಮ್ನಲ್ಲಿ ಹೈ ಪ್ರಿಸ್ಟೆಸ್ ಇದೆ. ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಇಲ್ಲಿ ಏನೂ ಕಮ್ಯುನಿಕೇಷನ್ ಇಲ್ಲ, ಯಾವುದೇ ಮಾತುಕತೆಗಳಿಲ್ಲ. ಏನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರಲ್ಲಿ. ಅದರಿಂದ ಇಲ್ಲಿ ಮನಸ್ಸು ಒಡೆದಿದೆ, ಅವ್ರಿಗೆ ಬೇಜಾರಿದೆ, ಡಿಸಪಾಯಿಂಟ್ಮೆಂಟ್ಸ್ ಕಾಣ್ತಾ ಇದೆ. ಯಾವುದೋ ಥರ್ಡ್ ಫ್ಯಾಕ್ಟರ್ಸ್ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧ ನಿಂತು ಹೋಗಿದೆ ಇಲ್ಲಿ ಅನ್ನೋದಿದೆ. ಅದಕ್ಕೋಸ್ಕರ ಏನೋ ಬೇಜಾರಿದೆ, ಸಿಟ್ಟಿದೆ. ಯಾರನ್ನ ಕಂಡ್ರೂ ಕಿರಿಕಿರಿ ಆಗ್ತಾ ಇದೆ, ಏನನ್ನೂ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಆಂಗ್ಸೈಟಿ ಇದೆ. ಒಂದೊಂದ್ಸರಿ ನಮ್ಮ ಕೆಲಸಗಳು ಯಾವುದೂ ಆಗಿಲ್ದಿರುವಾಗ, ನಾವು ಇಷ್ಟಪಡ್ತಾ ಇರೋದು ಏನೂ ಸಿಗ್ದಿಲ್ದಿರುವಾಗ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಮನ್ಸಿಗಂಥ ನೆಮ್ಮದಿ ಇರಲ್ಲ, ಕೆಲಸ ಮಾಡೋಕ್ಕೆ ಉತ್ಸಾಹ ಇರಲ್ಲ. ಇಲ್ಲೂ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ, ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ. ಹಾಗಿರೋದ್ರಿಂದ ಬೇಜಾರಾಗಿದೆ ಅವ್ರಿಗೆ. ಏನೋ ಹೇಳ್ಕೊತಾ ಇಲ್ಲ, ಮೌನವಾಗಿದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಮತ್ತೆ ಏನಿದೆ, ಯಾಕೆ ಹೀಗಾಗಿದೆ ನೋಡೋಣ. ಏನಿದೆ ಇಲ್ಲಿ, ಮತ್ತೇನು ಬರುತ್ತೆ. ಇಲ್ಲಿ 7 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 5 ಆಫ್ ಕಪ್ಸ್ ಇದೆ, ಹಾಗೆ 6 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಸಾರ್ಟ್ಸ್ ಇದೆ, ಹಾಗೆ 5 ಆಫ್ ಕಾಯಿನ್ಸ್. ಇಲ್ಲಿ 3 ಆಫ್ ಕಪ್ಸ್ ಇದೆ. 3 ಆಫ್ ಕಪ್ಸ್ ಎನರ್ಜಿ 2 ಸರಿ ಬರ್ತಾ ಇದೆ. ಏನೋ ಮೂರನೇ ವ್ಯಕ್ತಿ ನಿಮ್ಮಿಬ್ರಿಗೂ ಅಡ್ಡ ಇದ್ದಾರೆ ಅನ್ನೋದಿದೆ. ಕೆಲವರಿಗೆ ಮದುವೆ ಆಗಿರಬಹುದು, ಅಥವಾ ಮನೆಯಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲದೆ ಇರಬಹುದು, ಅಥವಾ ಏಜ್ ಫ್ಯಾಕ್ಟರ್ಸ್ ಇರಬಹುದು. ಏನೋ ನಿಮ್ಮಿಬ್ರನ್ನ ಇಲ್ಲಿ ತಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಅವರನ್ನ ತುಂಬ ಇಷ್ಟಪಟ್ಟಿದ್ದೀರಾ. ಈ ಕನೆಕ್ಷನಲ್ಲಿ ನಿಮ್ಮದು ತುಂಬ ಎಫರ್ಟ್ಸ್ ಇದೆ. ಇದನ್ನೆಲ್ಲ ಸರಿಯಾಗಿ ಮುಂದೆ ನಡೆಸ್ಕೊಂಡು ಹೋಗಬೇಕು. ಹೇಗಾದರೂ ಸರಿ ಆ ವ್ಯಕ್ತಿನ ಬಿಡೋಕೆ ನಿಮಗೂ ಇಷ್ಟ ಇಲ್ಲ. ಇಲ್ಲಿ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಅಥವಾ ಯಾವುದೋ ಫೈನಾನ್ಷಿಯಲ್ ಫೀಲ್ಡಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಇಲ್ಲೇನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಆಲ್ರೆಡಿ ಮದುವೆ ಆಗಿದೆ, ಅಥವಾ ಏನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಅದರಿಂದ ನಿಮ್ಮನ್ನು ತಡೆ ಹಿಡಿತಾ ಇದೆ. ಇಮೋಷನಲ್ ಆಗಿದ್ದೀರಾ, ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ನಿಮ್ಮದೇ ಆದ ಪ್ರಪಂಚ ಇದೆ,
ಆಲ್ರೆಡಿ ಸೆಟ್ಲ್ ಆಗಿದ್ದೀರಾ. ಆದರೆ ಯಾಕೋ ಏನೋ ಈ ವ್ಯಕ್ತಿ ಜೊತೆ ನಿಮಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಆದರೆ ಅವ್ರಿಗೇನೋ ಕ್ಲಾರಿಟಿ ಕೊಡೋ ಪರಿಸ್ಥಿತಿನಲ್ಲಿ ನೀವಿಲ್ಲ ಅನ್ನೋದಿದೆ. ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಅಲ್ಲಿ ಆತ್ಮೀಯತೆ ಬೆಳೆದಿದೆ. ಈ ನಡುವೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಬ್ಬರೂ ದೂರ ಆಗಿದ್ದೀರಾ. ಈ ಟೈಮಲ್ಲಿ ಇಬ್ಬರೂ ಒಬ್ರೊಬ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಫಿಸಿಕಲ್ ಆಗಿ ದೂರ ಆಗಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಆಗಾಗ ನೆನಪುಗಳು ಬರ್ತಾ ಇರುತ್ತೆ, ಬೇಜಾರಾಗುತ್ತೆ. ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಮನಸ್ಸು ಒಡೆದಿದೆ, ಬ್ರೋಕನ್ ಹಾರ್ಟ್ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿಂದ ಏನಿದೆ? ಚೇಂಜ್. ಇಲ್ಲೊಂದು ಚೇಂಜ್ ಬರಬಹುದು ಅನ್ನೋದಿದೆ. ಏನೋ ಪಾಲಿಟಿಕ್ಸ್ ಇದೆ. ಹೌದು, ಮೂಮೆಂಟ್ ಟು ಮೂಮೆಂಟ್, ಪ್ರತಿ ಕ್ಷಣನೂ ನೆನಪಾಗುತ್ತೆ ಒಬ್ರಿಗೊಬ್ರಿಗೆ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ನಂಬಿಕೆ ಇದೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ಸ್ ಇದೆ ಇಬ್ಬರಲ್ಲಿ. ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ತುಂಬ ದಿನದಿಂದ ಪರಿಚಯ ಇದೆ ಅನ್ನೋ ಹಾಗೆ ಕನೆಕ್ಟ್ ಆಗಿದ್ದೀರಾ. ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಏನೋ ಬ್ಲಾಕೇಜಸ್ ಇದೆ, ಸ್ಯಾಡ್ ಫೀಲಿಂಗ್ಸ್ ಇದೆ. ಹಾಗೆ ನಿಮ್ಗಿಲ್ಲಿ ಯಾರೋ ಅಡ್ಡ ಬಂದಿದ್ದಾರೆ. ಇಲ್ಲೊಂದು ಪಾಲಿಟಿಕ್ಸ್ ಇದೆ. ಇದೇ ಕಾರಣಕ್ಕಾಗಿ ನೀವಿಬ್ರೂ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಬ್ರಿಗೂ ನಂಬಿಕೆ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇಲ್ಲಿದೆ. ಆದರೆ ಮುಂದೆ ಇದು ಚೇಂಜ್ ಆಗುತ್ತೆ ಅನ್ನೋದಿದೆ. ಏನೋ ನಿಮ್ಮ ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೋತೀರಾ ಅನ್ನೋದಿದೆ. ನಿಮ್ಮನ್ನು ಯಾರು ತಡೀತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಆಗಬಹುದು, ಏನೋ ಪರಿವರ್ತನೆ ಆಗಬಹುದು ಈ ಕನೆಕ್ಷನ್ನಲ್ಲಿ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಆಲ್ರೆಡಿ ಏಂಜಲ್ಸ್ ಎಸ್ ಎಸ್ ಅಂತ ಹೇಳಿದ್ದಾರೆ. ಅವ್ರ ಮನಸ್ಸಲ್ಲೂ ಇದನ್ನು ಸರಿ ಮಾಡ್ತೀನಿ, ಯಾವುದೇ ತೊಂದರೆ ಇರಲಿ ಏನೇ ಇರಲಿ ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ, ನಾನು ನಿಭಾಯಿಸ್ತೀನಿ. ಆ ಒಂದು ಕಾನ್ಫಿಡೆನ್ಸ್ ಅವರಲ್ಲಿದೆ. ಅದನ್ನು ನಿಮ್ಗೆ ಎಷ್ಟೋ ಸರಿ ಹೇಳಿರ್ಬೋದು, ಆದರೆ ಈಗ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಈ ಸಿಚುವೇಶನಲ್ಲಿ ಸೈಲೆಂಟ್ ಆಗಿದ್ದಾರೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಆಗಿ ಏನು ಬರುತ್ತೆ ಕೇಳೋಣ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಸರಿ ಇದು ಮುಂದೆ ಏನಾಗುತ್ತೆ, ಲುಕ್ ಫಾರ್ ಎ ಸೈನ್ ಅಂತ ಬರ್ತಾ ಇದೆ. ಟೇಕ್ ಆ್ಯಕ್ಷನ್, ಹಾಗೆ ಸಕ್ಸೆಸ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ದೇರ್ ಇಸ್ ಸಮಥಿಂಗ್ ಬೆಟರ್, ಹಾಗೆ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್. ಯಾರ್ಯಾರು ಇಲ್ಲಿ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ, ಸ್ಟ್ರೆಸ್ ಆಗಿದ್ದೀರಾ, ಆಂಗ್ಸೈಟಿ ಇದೆ, ಕೆಲಸದಲ್ಲಿ ಅಂಥ ಉತ್ಸಾಹ ಇಲ್ಲ, ಅವ್ರಿಗೆಲ್ಲ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಯಾಕೆಂದರೆ ಇಲ್ಲೊಂದು ಚೇಂಜ್ ಇದೆ ನಿಮ್ಮ ಲೈಫಲ್ಲಿ, ಯಾಕೆಂದರೆ ಇಲ್ಲೊಂದು ಸಕ್ಸೆಸ್ ಇದೆ. ಹಾಗೆ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಲುಕ್ ಫಾರ್ ಎ ಸೈನ್. ಯಾವುದಾದ್ರೂ ಏಂಜಲ್ ನಂಬರ್ಸ್ಗಳು ನಿಮಗೆ ಕಾಣಬಹುದು. ಏನಾದರೂ ಪಾಸಿಟಿವಿಟಿ ನಿಮ್ಮ ಲೈಫಲ್ಲಿ ಬರುತ್ತೆ. ದೇರ್ ಇಸ್ ಸಮಥಿಂಗ್ ಬೆಟರ್. ಗ್ರ್ಯಾಜುಯಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ. ಈ ಒಂದು ಕನೆಕ್ಷನ್ನಲ್ಲಿ ಸಕ್ಸಸ್ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಮುಂದೆ ಸಂತೋಷವಾಗಿರ್ತೀರಾ, ಹ್ಯಾಪಿಯಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ನಿಮಗೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.